ಮಾಧವ ಮುರಾರಿ. ದರ್ಶನವ ನೀ ತೋರೆಯ ದೇವ, ದರ್ಶನವ ನೀ ತೋರೆಯ. ದರ್ಶನವ ನೀ ತೋರೆಯ ದೇವ, ದರ್ಶನವ ನೀ ತೋರೆಯ. ಪಾಂಡವರೈವರ ಪ್ರಾಣವು ನೀನೇ, ಕೃಷ್ಣ. ಶ್ರೀಹರಿ ಪಾಂಡವರೈವರ ಪ್ರಾಣವು ನೀನೇ, ಪಾಂಡವರೈವರ ಪ್ರಾಣವು ನೀನೇ. ಪರಮ ದಯಾಕರ ಕೊಡು ಎನಗ ಭಯವ, ಪರಮ ದಯಾಕರ ಕೊಡು ಎನಗ ಭಯವ. ಜೀವವು ನೀನೆಂದು ನಂಬಿಹೆನಯ್ಯ, ಜೀವವು ನೀನೆಂದು ನಂಬಿಹೆನಯ್ಯ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ, ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ. ದರ್ಶನವ ನೀ ತೋರೆಯ ದೇವ, ದರ್ಶನವ ನೀ ತೋರೆಯ. ಏ ಜನಾರ್ದನ ವಾಸುದೇವ, ಅರಣ್ಯವಾಸವ ಆಜ್ಞಾನುಸಾರದಿ, ಅರಣ್ಯವಾಸ ಅವ ಆಜ್ಞಾನುಸಾರದಿ. ಆನಂದದಿ ನಾವು ಕಳೆದೆವೋ ದೇವಾ, ಕೇಶವ ಶ್ರೀಹರಿ. ಆನಂದದಿ ನಾವು ಕಳೆದೆವೋ ದೇವಾ, ಆನಂದದಿ ನಾವು ಕಳೆದೆವೋ ದೇವಾ. ಪಾಮರರಾದ ಪಾಂಡವರಿಗೆ ನೀ, ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸೋ ದೇವಾ, ಧರ್ಮದಿ ರಾಜ್ಯವ ದೊರಕಿಸೋ ದೇವ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ, ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ. ದರ್ಶನವ ನೀ ತೋರೆಯ ದೇವ, ದರ್ಶನವ ನೀ ತೋರೆಯ. ಕೃಷ್ಣ ಶ್ರೀಹರಿ. ಏ ಜನಾರ್ದನ ವಾಸುದೇವ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಹಸ್ತಿನಾಪುರಕ್ಕೆ ಹಿಂತಿರುಗಿದರು. ನಿಂದ ದರ್ಶನವಾಗಲಿಲ್ಲವಲ್ಲ. ಇರಲಿ, ನಾನೀಗಲೇ ದ್ವಾರಕೆಗೆ ತೆರಳಿ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಕಂಡು ಮುಂದೆ ನಡೆಯುವ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ನಮ್ಮ ಪಕ್ಷವನ್ನೇ ವಹಿಸುವಂತೆ ಕೇಳಿಕೊಂಡು ಬರುವೆನು.
ಭರತಖಂಡ ಚಕ್ರವರ್ತಿ ಯಾರು? ಈ ಛಲದಂಕ ಮಲ್ಲ. ಈ ಛಲದಂಕ ಮಲ್ಲನಿಗೂ ಆ 7 ಪಾಂಡವರಿಗೂ ಸಮರ. ಮರುದಿನ ತೆರಳುವೆ ಭಾರತ ನಗರಕ್ಕೆ. ಮರುದಿನ ತೆರಳುವೆ ಭಾರತ ನಗರಕ್ಕೆ. ಗುರು ಪಾಂಡವರಲು ಸಿದ್ಧತೆಗೊಂಡು ಯುದ್ಧದ ಶೀಘ್ರದೊಳರೆ. ಗುರು ಪಾಂಡವರಲು ಸಿದ್ಧತೆಗೊಂಡು ಯುದ್ಧದ ಸದ್ಯ ಶೀಘ್ರದೊಳರೆ. ಮುಂದ ಗೋಪತಿ ಕಂದರ ಸಹಿತ ಬಲರಾಮರ ಸಹಾಯ ಪಡೆಯಲು. ನಂದ ಗೋಪ ಶ್ರೀಕೃಷ್ಣರ ಸಹಿತ ಬಲರಾಮರ ಸಹಾಯ ಪಡೆಯಲು ಮರುದಿನ ತೆರಳುವೆ ಭಾರತ ನಗರಕ್ಕೆ. ಮರುದಿನ ತೆರಳುವೆ ಭಾರತ ನಗರಕ್ಕೆ. ಹನುಮ ಭೀಮನ ವಧಿಸಲು ವಿಧ ವಿಧ ಪ್ರಯೋಗ ಒದಗಿದರು. ಹನುಮ ಭೀಮನ ವಧಿಸಲು ವಿಧ ವಿಧ ಪ್ರಯೋಗ ಒದಗಿದರು. ಕದಿ ಮಾನವರು ಎದಗಿರದೆ ಮದಕರಿ ಅನ್ಮಯ ಕೊಬ್ಬಿಯನು. ಕದಿ ಮಾನವರು ಎದಗಿರದೆ ಮದಕರಿ ಅನ್ಮಯ ಕೊಬ್ಬಿಯನು. ಮಾನವನ ಬೆಂಬಲದ ಮದೊಂದ ಪಾಂಡವರ ಆರ್ಭಟವ. ಮಾನವನ ಬೆಂಬಲದ ಮೇಲೆ ಮದೊಂದ ಪಾಂಡವರ ಆರ್ಭಟವ. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಮರುದಿನ ತೆರಳುವೆ ಭಾರತ ನಗರಕ್ಕೆ. ಮರುದಿನ ತೆರಳುವೆ ಭಾರತ ನಗರಕ್ಕೆ. ಪರ 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 ಪಾಂಡುಚರಗಳ ಪರ. ಅಷ್ಟೈಶ್ವರ ವಿರಾಗಣಿ ಛಲದಂಕ ಮಲ್ಲ. ಈ ಚಂದ್ರಕುಲ ಚಕ್ರೇಶ್ವರನ ಮುಂದೆ ನಿಮ್ಮ ಕೋಟಿ ತಂತ್ರಗಳು ಕ್ಷಣಾರ್ಧದಲ್ಲಿ ನಾಶ. ಇರಲಿ ಇರಲಿ. ಆ ಅರ್ಜುನಿಗಿಂತ ಮುಂಚಿತವಾಗಿ ವಾರಿಗೆಗೆ ತೆರಳಿ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆದು ಆ ನನ್ನ ಪ್ರಮಾಣಿಗಳ ಪಾಂಡವರ ಅಟ್ಟಾಟವನ್ನು ಈ ನನ್ನ ಪಾದದಲ್ಲಿ ಮೆಟ್ಟಿ ನಿಲ್ಲುವನು. ಇದೆ ಇದೆ ಈ ಛಲದಂಕ ಮಲ್ಲನ ದಿಟ್ಟ ಛಲ. ಯಾದವರ ಘನ ಸೈನ್ಯವ ದೊರೆತರೆ ಸುಲಭವಾಗಿ ಮಣಿಸುವ ಶತ್ರುಗಳ. ಯಾದವರ ಘನ ಸೈನ್ಯವ ದೊರೆತರೆ ಸುಲಭವಾಗಿ ಮಣಿಸುವ ಶತ್ರುಗಳ. ಭಾಮಾರಮಣ ಎನ್ನತವ ಓಬ ಗೈವ ಓ ಭೀಮನ. ಭಾಮಾರಮಣ ಎನ್ನತವರ ಓಮ ಗೈವ ಓ ಭೀಮನ. ಮಧ್ಯಮ ಪಾಂಡವ ಪಾರ್ಥನ ಬರೆದು ಬಿಟ್ಟ ಕರ್ಣ ತಟ್ಟಿ ಹನಪಣವ. ಮಧ್ಯಮ ಪಾಂಡವ ಪಾರ್ಥನ ಬರೆದು ಮಿತ್ರ ಕರ್ಣ ತೊಟ್ಟಿ ಹನಪಣವ. ಗುರು ಸಿಂಹಾಸನದಲ್ಲಿ ಕುಳಿತ ನಿರಿತ ವಾರಿಸದೆ ದೊರೆಯನ್ನಾಳುವೆ. ಗುರು ಸಿಂಹಾಸನದಲ್ಲಿ ಕುಳಿತ ನಿರಿತ ವಾರಿಸದೆ ದೊರೆಯನ್ನಾಳುವೆ. ಬರುವಿನ ತೆರಳುವೆ ದ್ವಾರಕ ನಗರಕ್ಕೆ. ಬರುವಿನ ತೆರಳುವೆ ದ್ವಾರಕ ನಗರಕ್ಕೆ. ಗುರು ಪಾಂಡವರಳು ಸಿದ್ಧತೆಗೊಂಡಿಯ ಯುದ್ಧದ ಶೀಘ್ರದೊಳಗೆ. ಗುರು ಪಾಂಡವರಳು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿ ಶೀಘ್ರದೊಳಗೆ. ನನ್ನ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು. ನನ್ನ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಬರುವಿನ ತೆರಳುವೆ ದ್ವಾರಕ ನಗರಕ್ಕೆ. ಬರುವಿನ ತೆರಳುವೆ ಬರುವಿನ ತೆರಳುವೆ. ದಾನವ ಕುಲ ಮರ್ದನ ಕೃಪೆ ತೋರೋ
ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಅರಿತು ಬೆರೆತು ನಲಿವೆನೋ ದೇವ. ಅರಿತು ಬೆರೆತು ನಲಿವೆನೋ ದೇವ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಕಪಟ ನಾಟಕ ಸೂತ್ರಧಾರಿ. ಕೃಷ್ಣ 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 ಕೃಷ್ಣ. ಕಪಟ ನಾಟಕ ಸೂತ್ರಧಾರಿ. ಕಪಟ ನಾಟಕ ಸೂತ್ರಧಾರಿ. ನಾನಾ ವೇಷದ ಗಾನ ವಿಹಾರಿ. ನಾನಾ ವೇಷದ ಗಾನ ವಿಹಾರಿ. ಆನಂದ ಮನಕಾನಂದ. ಆನಂದ ಮನಕಾನಂದ. ನಿನ್ನಯ ನಾಮ ನಿನ್ನಯ ನಾಮ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಅರಿತು ಬೆರೆತು ನಲಿವೆನೋ ದೇವ. ಅರಿತು ಬೆರೆತು ನಲಿವೆನೋ ದೇವ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಸಾಕ್ಷಾತ್ಕಾರ ಕೃಷ್ಣ 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 ಕೃಷ್ಣ. ಸಾಕ್ಷಾತ್ಕಾರ ನಿಗಮ ಗೋಚರ. ಸಾಕ್ಷಾತ್ಕಾರ ನಿಗಮ ಗೋಚರ. ಸಾಕ್ಷಾತ್ಕಾರ ನಿಗಮ ಗೋಚರ. ಸಾಕ್ಷಾತ್ಕಾರ ನಿಗಮ ಗೋಚರ. ಧ್ಯಾನ ನಿರಂತರ ಸತ್ಯ ಸ್ವರೂಪೇ. ಧ್ಯಾನ ನಿರಂತರ ಸತ್ಯ ಸ್ವರೂಪಿ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಅರಿತು ಬೆರೆತು ನಲಿವೆನೋ ದೇವ. ಅರಿತು ಬೆರೆತು ನಲಿವೆನೋ ದೇವ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ
ನಾಗಶಯನ ಹರಿ ಈ ಪರಿ ಯೋಗ ನಿದ್ರೆಯೊಳಿಹುದು ಬಹು ಸೂಜಿಗ ನಾಗಶಯನ ಹರಿ ಈ ಪರಿ ಯೋಗ ನಿದ್ರೆಯೊಳಿಹುದು ಬಹು ಸೂಜಿಗ ನಾಗಶಯನ ಹರಿ ಖಗವ ಗಣಸಿ ಹರಿಯು ಯುಗ ಯುಗದಳು ಅವತಾರವನ ಕುರು ಪಾಂಡವರ ಸಹಿತ ಜಗದಿ ಜನರ ಜಂಜಾಟವನ್ನೀಗಲು ನಾಗಶಯನ ಹರಿ ಈ ಪರಿ ಯೋಗ ನಿದ್ರೆಯೊಳಿಹುದು ಬಹು ಸೂಜಿಗ ನಾಗಶಯನ ಹರಿ ಕುರು ಪಾಂಡವರ ಭೂಮಿ ವಿಚಾರದಿ ಚಿಂತೆಗೀಡಾಗಿ ಹನು ಸೂತ್ರಧಾರ ಕುರು ಪಾಂಡವರ ಭೂಮಿ ವಿಚಾರದಿ ಚಿಂತೆಗೀಡಾಗಿ ಹನು ಸೂತ್ರಧಾರ ಅರಿಯ ನಟನೆಯು ಆಶ್ಚರ್ಯಕರ ಅರಿಯ ನಟನೆಯು ಆಶ್ಚರ್ಯಕರ ಅರಿಯ ನಟನೆಯು ಆಶ್ಚರ್ಯಕರ ನಿಗಮ ಗೋಚರರ ಕೀರ್ತಿಯ ಪಾರ ನಿಗಮ ಗೋಚರರ ಕೀರ್ತಿಯ ಪಾರ ನಾಗಶಯನ ಹರಿ ಈ ಪರಿ ಯೋಗ ನಿದ್ರೆಯೊಳಿಹುದು ಬಹು ಸೂಜಿಗ ನಾಗಶಯನ ಹರಿ ನಾಗಶಯನ ಹರಿ ನಾಗಶಯನ ಹರಿ ಶ್ರೀಕೃಷ್ಣ ಪರಮಾತ್ಮರು ನಿಲ್ಲಿಸುತ್ತಿರುವನು ಪರಮಾತ್ಮನು ನಿಲ್ಲಿಸುತ್ತಿರುವನು ನಾನು ಇಲ್ಲಿ ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆಯುವೆನು ಏನಿ ಮಾಧವ ಭವನದ ಶೃಂಗಾರ ವೈಭವ ಎತ್ತ ನೋಡಿದರತ್ತ ಮುತ್ತು ಮಣಿರತ್ನಗಳಿಂದ ಮುಕುಟ ಚಿತ್ರವಲ್ಲ ಈ ಮಾಧವನ ಅರಮನೆ. ಇರಲಿ ಇರಲಿ, ಇನ್ನೂ ಮುಂದೆ ಹೋಗಿ ನೋಡುವನ. ಶುಭ ಏನಿ ಭವನದ ವೈಭವ, ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನವಿಲು ತಾರಂಗ ಪಕ್ಷಿಗಳು ಹೀಗೆ ಚಿತ್ರದಿ ನಗುತ್ತಿರೆ. ಮುತ್ತು ಮಾಣಿಕ್ಯ ರತ್ನ ಹೇಗೆ ತಳತಳಿಸುತ್ತಿವೆ.
ನವಿಲು ತಾರಂಗ ಪದ್ಯ ಹೀಗೆ ಚಿತ್ರದಿ ನಗುತ್ತಿರೆ ಮುತ್ತು ಮಾಣಿಕ್ಯ ರತ್ನ ಹೇಗೆ ತಳತಳಿಸುತ್ತಿವೆ ದೇವಲೋಕಾದಿ ಲೋಕವ ಮೆರಗಿ ಧರಗಿಳಿದಂತಿದೆ ದೇವಲೋಕಾದಿ ಲೋಕವ ಮೆರಗಿ ಧರಗಿಳಿದಂತಿದೆ ಏನಿತೋ ಏನ್ ಕೃಷ್ಣನ ದರ್ಪದ ಸಿರಿತನ ಏನಿತೋ ಹೀ ಕೃಷ್ಣನ ದರ್ಪದ ಸಿರಿತನ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಕಸ್ತೂರಿ ಕನ್ನಡಿಗರ ಕೈಚಳಕದಿಂದ ಕೆತ್ತಲ್ಪಟ್ಟ ನವರತ್ನ ಖಚಿತವಾದ ಸಾಲುಗಂಬಗಳ ಸೊಬಗು ದೃಷ್ಟಿ ಬೀರಿದೊಡೆ ಚಿತ್ತ ಚಾಂಚಲ್ಯಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ ಈ ಮಂದಿರದಲ್ಲಿ ರಂಬೆ ಊರ್ವಶಿ ಮೇನಕೆ ತಿಲೋತ್ತಮೆರ ಮನೆ ಮೆಚ್ಚಿದುವಂತೆ ಸಿದ್ಧ ಮಾಡಿಕೊಟ್ಟಿರೋ ಕುಸುಮ ಕೋಮಲ್ತಂತೆ ಶೋಭಿಸುತ್ತಿರುವುದಲ್ಲ ಈ ಮಾಧವನವರ ಮನೆ ಎನ್ನ ಶರೀರವನ್ನು ಹೊಕ್ಕು ಮನಸ್ಸಿನ ಚಿತ್ತಾಜ್ಞೆಯನ್ನು ಏರಿಸಿ ಸಾಮ್ರಾಜ್ಯದ ಸಿರಿಯನ್ನೆಲ್ಲ ಮರೆಸುತ್ತಿರುವುದಲ್ಲ ಈ ಮಾಧವನವರ ಮನೆ ಓ ಶಿಲಾಬಾಲಕಿಯರು ಭಾವಭಂಗ್ಯ ತೋರಿ ಓರ ನೋಟವ ಬೀರಿ ಸುಪ್ತ ಶರೀರವನ್ನು ಬಡಿದೆಬ್ಬಿಸುತ್ತಿರುವುದಲ್ಲ ಈ ಓರಂಗನೆರ ಕೊಡಿ ನೋಟದ ವೈಖರಿ ಬಳ್ಳಿಯಂತೆ ಬೆಳಗುತ್ತಿರುವ ನಡುವು ಮಿಂಚಿನಂತೆ ಹೊಳೆಯುತ್ತಿರುವ ನಯನಗಳು ಸಂಪಿಗೆ ಹೂವಿನಂತಹ ನಾಸಿಕ ಮಧುಚಂದ್ರನ್ನೇ ಮೋಹಿಸುವಂತಹ ಮಂದಹಾಸ ಈ ಶಿಲಾಬಾಲಕ್ಕೆ ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಈ ನನ್ನ ಬಾಹುಗಳಿಂದ ಬಿಗಿದಪ್ಪಲೆ स्वागत स्वागत गुरु नंदना स्वागत स्वागत गुरु नंदना स्वागत भैया दुर्योधना स्वागत भैया दुर्योधना स्वागत स्वागत गुरु नंदना
नवरत्न खचित सिंहासनाधीश्वर गुरुवंश कुलतिलक कौरवेश्वर नवरत्न खचित सिंहासनाधीश्वर अखिल साम्राज्य चक्रेश्वर अखिल साम्राज्य चक्रेश्वर भले भले नರ್ತकरे भले अखिल साम्राज्य चक्रेश्वर अखिल साम्राज्य चक्रेश्वर रणरंग धीमंत प्रचंड गौरव रणरंग धीमंत प्रचंड गौरव स्वागत स्वागत गुरुनंदना ಕರೆದೊಳುಗದೆಯು ಪಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ ಕರೆದೊಳುಗದೆಯು ಪಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ ಕುರಿಮೀಸೆದುರೇ ಸರಿದಾರ ಸುಯೋಧನ ಕುರಿಮೀಸೆದುರೇ ಈ ಸರಿದಾರ ಹುರಿಮೀಸೆಯಂದರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ 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 ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸುಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಭ್ರಾಂತು ಭ್ರಾಂತು ನನಗೇ ಥರ ಭ್ರಾಂತು. ಓ ಇದೆಲ್ಲವೂ ಆ ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಮಾಯಾಶಾಯನಗಳನ್ನು ನೋಡಿ ಬೆರಗೋಗುವನಲ್ಲ ಈ ಚಂದ್ರಕುಲ ಚಕ್ರ. ನಾನಾರು ಸ್ವಸಾಗರ ಸ್ವಾಗ ಪುತ್ರೇನ ಸಾಧನ ಮಾಡ್ತಿರುವ ವಸುಂಧರೆ ಕುವರ, ಗಾಂಧಾರ ದೇವ ಗರ್ಭ ಸಂಜಾತ, ಶತ್ರು ತಪ್ಪ ದುರುಣ, ಭೂಗಂಡಗಳ ಕಂಡ ಪ್ರೀತಿ ಪ್ರಚಂಡ. ಈ ಚಂದ್ರಕುಲ ಚಕ್ರೇಶ್ವರ ಅರಮನೆಗೆ ಹೋಗ್ಬೇಕಿಂತಲೂ ಈ ನಿನ್ನ ಅರಮನೆ ವೈಭವ ಅದ್ಭುತವೇ, ರಮಣೀಯವೇ.
ಶೋಭಾಯಮಾನವಲ್ಲ. ಸಾತ್ವಿಕಿ, ಕೃಷ್ಣ ಅಲ್ಲಿ? ಶಿವೋದನ, ಶ್ರೀಕೃಷ್ಣ ಪರಮಾತ್ಮರು ನಿಧಿಸುತ್ತಿರುವರು. ಏನು? ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರೂ ಕೃಷ್ಣ ನಿದ್ರೆಯು ಇನ್ನ ಮುಗಿದಲಿವೆ. ವಿರಾಟ ನಗರದ ಸಂಭ್ರಮದಲ್ಲಿ ಅನೇಕ ದಿನ ರಾತ್ರಿ ಜಾಗರಣೆ ಮಾಡಿದಂತಿದೆ. ಅದರಲ್ಲಿ ಸಾತ್ಯಕಿ, ನಾನೇ ಒಂದು ಸಾರಿ ಎಚ್ಚರಿಸಿ ನೋಡಲಿ. ಅಗತ್ಯವಾಗಿ ಆಗಬಹುದು ಶಿವೋದನ. ಮುಕುಂದ, ಮುರಾರಿ, ಕೃಷ್ಣ, ಇವನಂತ ನಿಶ್ಚಿಂತ ಪುರುಷನಯ್ಯ. ಸಕಲ ಸಾಮ್ರಾಜ್ಯವನ್ನು ಅಣ್ಣನಾದ ಬಲರಾಮನಿಗೆ ವಹಿಸಿ ತಾನು ಮಾತ್ರ ಸುಖದಲ್ಪದಲ್ಲಿ ತನ್ನಿನಲಾಗಿರುವನು. ನಿದ್ರಿಸಲಿ, ನಿದ್ರಿಸಲಿ. ಎಚ್ಚರಗೊಳ್ಳುವ ತನಕ ಕಾದು ಕುಳಿತು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವನು. ಅದರಲ್ಲಿ ಸಾತ್ಯಕಿ, ನಿನ್ನೊಡನೆ ಒಂದು ಮಾತಿದೆ. ಅದೇನು ಹೇಳು ಶಿವೋದನ. ಪಾಂಡವರಿಗೂ ನಮಗೂ ಭೀಕರವಾದ ಸಂಗ್ರಾಮ ಒಂದೊದಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಿನ್ನ ಉತ್ತರ? ಶಿವೋದನ, ನಾವು ಶ್ರೀಕೃಷ್ಣ ಪರಮಾತ್ಮನ ಆಜ್ಞಾ ಪಾಲಕರು. ಪರಮಾತ್ಮನ ಇಲ್ಲಿರುವೆನು, ನಾವು ಅಲ್ಲಿಯೇ ಇರುವೆವು. ಪ್ರಶ್ನೆಗೆ ಸರಿಯಾದ ಉತ್ತರ. ಸರ್ವ ಸಿದ್ಧತೆಯು ಸಮಗ್ರ ಸೃಷ್ಟಿಯನ್ನೇ ಸಾಧಿಸಬಲ್ಲ ಕೃಷ್ಣನು ನಮ್ಮ ವಶವಾದರೆ ಯಾದವ ಸೈನ್ಯವೇ ನಮ್ಮ ಕೈ ಸೇರಿದಂತೆ. ಅಗತ್ಯವಾಗಿ ಆಗಬಹುದು ಶಿವೋದನ. ಪರಮಾತ್ಮನು ಎಚ್ಚರಗೊಳ್ಳುವ ತನಕ ತಾವು ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು ಸಾತ್ವಿಕೆ. ರಾಜಾದಿರಾಜ, ರಾಜ ಮಾರ್ಥಾಂಡ, ಭೂಮಂಡಲ ಕಂಡ ಕೀರ್ತಿ ಪ್ರಚಂಡ, ಈ ಚಂದ್ರಕುಲ ಚಕ್ರೇಶ್ವರ ಸಾರ್ವಭೌಮರಾದ ನಾನು ಗೋಪಾಲನ ಪಾದಸ್ಥಳದಲ್ಲಿ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಪೀಠ ಶಿರೋಭಾಗ. ಸದಾ ನಿನ್ನ ಅಭಯಂ ನಿರಂತರ ಜಯತಿ ಶ್ರೀ ವಾಸುದೇವಂ. ಸದಾ ನಿನ್ನ ಅಭಯಂ ನಿರಂತರ ಜಯತಿ ಶ್ರೀ ವಾಸುದೇವಂ. ಸದಾ ನಿನ್ನ ಅಭಯಂ ದೀನಬಂಧು ನಿಗಮಾಗಮ ಸಿಂಧು. ಪರಮಾತ್ಮ, ದೀನಬಂಧು ನಿಗಮಾಗಮ ಸಿಂಧು. ಅಗಣಿತ ಗುಣಗಣ ಹರಿಕುಲ ಮರ್ದನ. ಅಗಣಿತ ಗುಣಗಣ ಹರಿಕುಲ ಮರ್ದನ. ಜಗದ ವ್ಯಾಪಕ ಕೃಷ್ಣ. ಕೃಷ್ಣ ಕೇಶವ ಜಗದ ವ್ಯಾಪಕ ಜಗದ ಜೀವಾತ್ಮಕ. ಪರಮಾತ್ಮ, ಜಗದ ವ್ಯಾಪಕ ಜಗದ ಜೀವಾತ್ಮಕ. ಜಗದ ವ್ಯಾಪಕ ಜಗದ ಜೀವಾತ್ಮಕ. ಜಗದ ವ್ಯಾಪಕ ಜಗದ ಜೀವಾತ್ಮಕ. ನಂಬಿದ ಭಕ್ತರ ಅಭಯ
ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ಹರವಿಂದ ನಯನ ಪೊರೆ ಸಿಂಧು ಶಯನ ಹರವಿಂದ ನಯನ ಪೊರೆ ಸದಾ ನಿನ್ನ ಅಭಯಂ ನಿರಂತರ ವೇದಯದಿ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ. ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಖ ಶ್ರೀಕೃಷ್ಣ ಪರಮಾತ್ಮನು? ಅರ್ಜುನ, ಅದನ್ನು ನನ್ನಿಂದ ನೋಡಲು ಮನಸ್ಸಿಲ್ಲ. ಅರ್ಜುನ, ಇನ್ನೆಲ್ಲಿ ನಿನ್ನ ಪ್ರಾಣಸಖ? ಏಕೆ, ಏನಾಯಿತು? ಅರ್ಜುನ, ಅದನ್ನು ನನ್ನಿಂದ ನೋಡಲು ಮನಸ್ಸಿಲ್ಲ. ನೀನೇ ಒಮ್ಮೆ ನೋಡೋದು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮುಂಚೆ ದ್ವಾರಕೆಯಲ್ಲಿ. ಅರ್ಜುನ, ನಿನ್ನ ಆಲಸ್ಯ ಪ್ರವೃತ್ತಿಯಿಂದ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆದನು. ಇದೆಂತ ವಿಡಂಬನೆ ಪಾರ್ಥ? ಇದು ವಿಡಂಬನೆಯ ಸಾತ್ಯಕಿ, ಪಾಂಡವರ ದುರ್ದೈವ. ಅದಕ್ಕಾಗಿ ಮರುಗುವುದಾದರೇಕೆ? ಕೌರವರು ನಮ್ಮ ಆತ್ಮೀಯ ಬಂಧುಗಳಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೂ ಅದು ನಮಗೆ ಆನಂದ ವಿಷಯ. ನಾನು ಮತ್ತು 4 ಸಹೋದರರು ಮತ್ತು ಪಾಂಚಾಲಿ ಸಮೇತ ಚಿರದಿನ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವುದಷ್ಟೇ. ಅರ್ಜುನ, ವಿಜಯ ವಿಕ್ರಮಗಳಿಂದ ವಿಜೃಂಭಿಸುತ್ತಿರುವ ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಪರ್ಯಾಸವೇ? ನೀನು ದ್ವಾರಕೆಗೆ ಹೊರಟ ಎಂಬ ವಿಚಾರವನ್ನು ತಿಳಿದ ಬಳಿಕ ನಾನು ಹೊರಟಿದ್ದು. ಆದರೆ ನನ್ನ ಸುದೈವವಲ್ಲ, ನಾನೇ ಮೊದಲು ದ್ವಾರಕೆಯಲ್ಲಿ. ಗುರು ಸನ್ನಿಧಿಗೂ ದೇವಮಂದಿರಿಗೂ ಮೊದಲು ಹೋದರೇನು ಕೊನೆಗೂ ಹೋದರೇನು ಅವರವರ ಭಾವಾರೂಪದ ಫಲವು ಅವರಿಗೆ ದೊರಕಲೇಬೇಕಲ್ವೇ ಸುಯೋಧನ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದು ಧನಂಜಯ. ಇಂತಹ ಸಮಯದಲ್ಲಿ ಹಲವಾರು ಕಡೆ ತಿರುಗಾಡಿದರಲ್ಲವೇ 4 ಮಂದಿ ರಾಜರ ಸಹಕಾರ ಸಹಾಯ ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪಾದದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದ ಆದ್ರೆ ಬಾ, ಆದ್ರೆ ಈ ಸಾರಿ ಕೃಷ್ಣ ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿ ಬಿದ್ದರೆ ಸಂತೋಷವೇ ದುರ್ಯೋಧನ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತ ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ, ನೀನು ಮರೆಯಬೇಡ. ಇದ್ದರೆ ಇರಬಹುದು. ಏ ಜನಾರ್ದನ, ವಾಸುದೇವ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನ ನಮ್ಮನ್ನು ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯವನ್ನು ಹರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ 7, 3 ಲೋಕದ ಮಂಗಳವು ನಿನ್ನಲ್ಲೇ ಸೇರಿದೆ. ಶಬರಿಗ ಭಯವನಿತ್ತ ಪ್ರಭುವೆ ಏಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳು, ಪರಮ ಕೃಪಾಳು. ಪರಮಾತ್ಮ, ಏ ಸಿಂಧು ಶಯನ ಸುಂದರವದನ, ಏ ಸಿಂಧು ಶಯನ ಸುಂದರವದನ, ನೀಗಿಸು ಲೋಕದ ಭವಬಂಧನ, ನೀಗಿಸು ಲೋಕದ ಭವಬಂಧನ. ಏ ಸಿಂಧು ಶಯನ ಅಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದಾಗೃತನಾಗು. ಜನಾರ್ದನ, ವಾಸುದೇವ, ಅಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದಾಗೃತನಾಗು. ಏ ಸಿಂಧು ಶಯನ ಸುಂದರವದನ, ನೀಗಿಸು ಲೋಕದ ಭವಬಂಧನ, ನೀಗಿಸು ಲೋಕದ ಭವಬಂಧನ.
ವಾಸುದೇವ ಪರಮಾತ್ಮ. ಯುಗಯುಗದಿ ಅವತಾರವನೆತ್ತಿ ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಪರಮಾತ್ಮ ವಾಸುದೇವ. ಯುಗ ಯುಗದಿ ಅವತಾರವನೆತ್ತಿ ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭೃಗು ಮುನಿ ದರ್ಪದ ಅಕ್ಷಿಯ ನಳಿಸಿ ಮೋಕ್ಷವ ನೀಡಿದ ಪ್ರಭುವೇ. ಭೃಗು ಮುನಿ ದರ್ಪದ ಅಕ್ಷಿಯ ನಳಿಸಿ ಮೋಕ್ಷವ ನೀಡಿದ ಪ್ರಭುವೇ. ಏ ಸಿಂಧು ಶಯನ ಸುಂದರ ವದನ ನೀಗಿಸು ಲೋಕದ ಭವ ಬಂಧನ. ನೀಗಿಸು ಲೋಕದ ಭವ ಬಂಧನ. ಪರಮಾತ್ಮ ವಾಸುದೇವ. ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದಳು ನೀನೆ ಶರಣ್ಯ. ವಾಸುದೇವ. ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದಳು ನೀನೆ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನ ಸಹಿಸದೆ ಮೊರೆಯಿಡಲು. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನ ಸಹಿಸದೆ ಮೊರೆಯಿಡಲು. ತ್ವರಿತದಿ ಬಂದು ಕಾಯ್ದೆ ನೀನನ್ನು ಇಂದು ಮೌನವೇ ಜನಾರ್ದನ. ತ್ವರಿತದಿ ಬಂದು ಕಾಯ್ದೆ ನೀನನ್ನು ಇಂದು ಮೌನವೇ ಜನಾರ್ದನ. ಏ ಸಿಂಧು ಶಯನ ಸುಂದರ ವದನ. ಏ ಸಿಂಧು ಶಯನ ಸುಂದರ ವದನ ನೀಗಿಸು ಲೋಕದ ಭವ ಬಂಧನ. ನೀಗಿಸು ಲೋಕದ ಭವ ಬಂಧನ. ಏ ಸಿಂಧು ಶಯನ ಸುಂದರ ವದನ. ಏಳು ಜನಾರ್ದನ. ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮವನ್ನು ರಕ್ಷಣೆ ಮಾಡುವರೋ ಧರ್ಮವೇ ಅವರನ್ನು ರಕ್ಷಣೆ ಮಾಡುತ್ತದೆ. ಯಾರು? ಧನಂಜಯ ಬಂದು ಎಷ್ಟೊತ್ತಾಯಿತು? ಕುಶಲವೇ? ಪರಮಾತ್ಮ ನಿನ್ನ ದಯನಿಂದ ಎಲ್ಲರ ಕುಶಲ ಪರಮಾತ್ಮ. ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ ತಮ್ಮ ಚರಣ ಸದ್ದಿದೆಯ ಸ್ಥಾನ ಅದುವೇ ನನಗೆ ಮಹಾಪ್ರಸಾದ. ವಾಸುದೇವ. ಯಾರು? ಕುರುಚಕ್ರೇಶ್ವರ. ಓಹೋ ಭಾವ, ಯಾವಾಗ ಬಂದಿರಿ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಿತ್ತಲ್ಲ ಭಾವ. ಚಕ್ರವರ್ತಿಯಾದ ನೀನೂ ಸಹ ನನ್ನ ಸಮಯವನ್ನು ನಿರೀಕ್ಷೆ ಮಾಡುವತ್ತಾಯ್ತಲ್ಲ ಭಾವ. ಭಾವ ಭಾಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಕೋಣ ಮಿತ್ರ ಪಾರ್ಥ ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟಿಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀವು ಬಂದಿದ್ದು ನನಗೆ ತಿಳಿಯಲೇ ಇಲ್ಲ. ಅದು ಆಗಿರಲಿ, ನೀವಿಬ್ಬರು ಏಕಕಾಲದಲ್ಲಿ ಇಲ್ಲಿಗೆ ಆಗಮಿಸಲು ಕಾರಣ? ವಾಸುದೇವ, ಭಾಗ್ಯವ ಕಾಳ್ಗಿಚ್ಚಿನಂತೆ ಪಾಂಡವರಿಗೂ ನಮಗೂ ಭೀಕರವಾದ ಸಂಗ್ರಾಮ ಬಂದು ಒದಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ಒಯ್ಯಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವನು. ಏನು ಭಾವ, ಯುದ್ಧವೇ? ಅರ್ಜುನ,
ನೀನು ಸಹ ಯಾದವರ ಸಹಾಯವನ್ನು ಬೇಡಲು ಬಂದಂತೆ ತೋರುವುದು? ನನಗೊಂದು ತಿಳಿಯದು ದೇವ. ಇಂಥ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ಬಾವ ಕೌರವೇಶ್ವರ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಬಾವ ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೂ? ಸಂತಾಪ ದುರಿತ ಬೇಗವೋ ಹೀಟ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೂ? ಲಾಭ ಯಾರಿಗೂ? ಅನುಜರಲ್ಲಿ ದ್ರೋಹವೆಣಿಸಿ ಭರತ ಭೂಮಿ ಆಳ ಬಯಸಿ. ಭವ ಕೌರವೇಶ್ವರ, ಅನುಜರಲ್ಲಿ ದ್ರೋಹವೆಣಿಸಿ ಭರತ ಭೂಮಿ ಆಳ ಬಯಸಿ ಬಂಧು ಬಳಗರ ತದಿಂದ ಬಾಬಾ ಬಂಧು ಬಳಗರ ರಕ್ತದಿಂದ ಮರಣ ಹೋಮ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ. ಮರಣ ಹೋಮ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ. ಮರಣ ಹೋಮ ಮಾಡಬೇಡ, ಭ್ರಾಂತನಾಗಿ ತುಡುಕಬೇಡ. ಭರತ ಕಂಡ ಪ್ರಳಯದಿ ಲಾಭ ಯಾರಿಗೂ? ಸಂತಾಪ ದುರಿತ ಬೇಗವೋ ಹೀಟ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿ ಲಾಭ ಯಾರಿಗೂ? ಲಾಭ ಯಾರಿಗೂ? ಲಾಭ ಯಾರಿಗೋ? ಮತ್ತೆಂದ್ಯಾರಿಗೆ ಈ ಚಂದ್ರಕುಲ ಚಕ್ರೇಶ್ವರಿಗೆ? ಭಾವ, ಕೇವಲ ನೆಲದಾಸೆಗೋಸ್ಕರ ಅಣ್ಣ ತಮ್ಮಂದಿರಾದ ನೀವುಗಳು ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ನಿರಾಕರಿಸಬೇಡ ಭಾವ. ವಿಷ್ಣು, ಭಾವ, ರಾಜನೀತಿ ಧರ್ಮಶಾಸ್ತ್ರಗಳಲ್ಲಿ ನಿನಗಿಂತ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿಗಳಾದ ನಮಗೂ ಉಂಟು. ಹೌದು. ಮೊದಲು ಈ ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಕೇಳಿಯಾ ನಿಮ್ಮ ಅಣ್ಣ ನಡೆತಿರುವ ಮಾತುಗಳನ್ನ? ನನಗೊಂದು ತಿಳಿಯದು. ತಾವು ನಿತ್ಯಂತ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿ ಮೊದಲು ನನ್ನ ಮೇಲೆ ಬಿದ್ದಿಹುದು.
ಆದ್ದರಿಂದ ನೀವು ನನಗೇ ಮೊದಲು ಸಹಾಯ ಮಾಡಬೇಕು ದೇವ. ಸಾಧ್ಯವಿಲ್ಲ ಮುಕುಂದ, ನೀನು ನಮ್ಮೇವರೆಗೂ ಸಮಾನವಾದ ಬಂಧು. ಅದು ಅಲ್ಲದೆ ನಿನ್ನ ಬಳಿಗೆ ಯಾರು ಬಂದರು ಅವರ ಬೇಡಿಕೆಯನ್ನು ಈಡೇರಿಸುವುದು ನಿನ್ನ ವೀರೋಚಿತವಾದ ಧರ್ಮ. ಆದ್ದರಿಂದ ಮೊದಲು ಬಂದ ನನ್ನ ಬೇಡಿಕೆಯನ್ನು ಈಡೇರಿಸಿದ್ದೆ ಆದರೆ ನೀನು ಧರ್ಮವನ್ನು ಪಾಲಿಸಿದಂತಾಗುವುದು. ನಿಧಾನವಾಗಿ ಆಲೋಚಿಸು. ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವ ವಿಚಾರದಲ್ಲಿ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಗಂಡ ಮಾತ್ರಕ್ಕೆ ಪಾರ್ಥನು ನಿನಗಿಂತಲೂ ಚಿಕ್ಕವನು. ಇರಬಹುದು. ಆದ್ದರಿಂದ ತನಗೆ ಬೇಕಾದ್ದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿರುವುದು. ಏನೋ ಕಬಡ್ಡಿ. ಆಹಾ ಭಾವ, ಹಾಗೆಂದು ದುಡುಕುವುದು ಬೇಡ. ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಹೀಗೆ ಕೇಳಿ, ಅಪ್ರತಿಮ ವೀರಭಟ್ಟರಿಂದ ಕೂಡಿದ ಬಲರಾಮ ಸಹಿತ 11 ಅಕ್ಷೇಣ್ಯ ಸೈನ್ಯ ದಳವೇ ಒಂದು ಕಡೆ, ಯುದ್ಧ ಹಿಮ್ಮುಖನು, ನಿರಸ್ತ್ರನು, ನಿರಾಯುಧನೂ ಆದ ನಾನೇ ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ತಥಾಸ್ತು ಪಾರ್ಥ. ಆಯುಧವನ್ನು ಹಿಡಿಯುವಂತಿಲ್ಲ, ಯುದ್ಧದಲ್ಲಿ ಹೋರಾಡುವಂತಿಲ್ಲ, ನಿರಸ್ತ್ರನು ನಿರಾಯುಧನಾದ ಈ ಕೃಷ್ಣನಿಂದ ಆಗಬೇಕಾದ ಕಾರ್ಯವೇನಿದೆ? ಯುದ್ಧವನ್ನು ಗೆಲ್ಲಲು ಬೇಕಾಗಿರುವುದು ಸೈನ್ಯ ಬಲ. ಕೃಷ್ಣ, ಭಾವ, ಪಾಂಡವರ ರಕ್ಷಣಾ ಬಲವನ್ನು ನೀನೇ ವಹಿಸಿಕೋ. ಅಗತ್ಯವಾಗಿ ಗುರುದೇವ ಬಲಭದ್ರರ ಸಹಿತ ಅಕ್ಷಯಣಿ ಸೈನ್ಯವೇ ನಮ್ಮ ಪಕ್ಷಕ್ಕೆ ಬರಲಿ. ಆಗಬಹುದು. ಬಲೆ ಬಲೆ ಕೌರವೇಶ್ವರ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನು ಪಡೆದುಕೊಂಡೆ. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನೋ? ನಾನಿನ್ನು ಬರಲಿ. ನಡೆ ಬಾವ. ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಕಣ್ಸನ್ಯ ಕಪಟ ನಾಟಕವನ್ನು ನಾನೇನು ಹರಿಯದೇವನೆಂದು ಭಾವಿಸಿರಲಿಲ್ಲ. ಏಕೆ, ಏನಾಯ್ತು ಬಾವ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ, ಭರತ ಕಣ್ಣ ಸ್ವತಂತ್ರ ಪ್ರಳಯ ಸಮರ ಶತ್ರುದಾ ಪ್ರಚಂಡ ರಕ್ತ ಕೋಡಿಯಾರಿಕೆ ನೃತ್ಯ ತಾಂಡವ ಪ್ರಳಯ ನೃತ್ಯ ಸಿಂಹನಾದ ಧರಣಿಸಾಗ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸೈತಲಾದ ಆಯುಧಂ ಧರಿಸದಿರೇ ಆಯುಧಂ ಧರಿಸದಿರೇ ಪಾಂಡವರದಂತು ಪಾಲಿಪೆಯ ನೋಡುವನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ಬಾವ, ನೀನು ಬಲು ಕಪಟಿ, ಬಲು ಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಹೌದೇ? ಅದರಲ್ಲಿಯೂ ಈ ಅರ್ಜುನಾದರೂ ನಿನ್ನ ಪ್ರಾಣ ಸಖ. ಹೀಗಿರುವಾಗ ನಾವು ನಿನ್ನೊಡನೆ ಬೆಳೆಯಲು ಸಾಧ್ಯವೇ? ಸಾಧ್ಯವಿಲ್ಲವೇ? ಸಾಧ್ಯವಿಲ್ಲ. ಅದರ ಬಾಧಕವೂ ಇಲ್ಲ, ಭಯವೂ ಇಲ್ಲ. ಇಂದಿನಿಂದ ನಾವೇ ಬೇರೆ, ನೀನೇ ಬೇರೆ. ಇದು ಸದಾ ನಿನ್ನ ಜ್ಞಾಪಕದಲ್ಲಿ ಎಚ್ಚರ. ಏನದು ಬಾವ? ಯುದ್ಧರಂಗದಲ್ಲಿ ಆಯುಧವನ್ನು ಹಿಡಿದು ಯಾರ ಪಕ್ಷವಾಗಿ ತಾಳರುವುದೆಂದು ವಚನವಿತ್ತಿರುವೆ. ವಚನ ಪ್ರಶ್ನೆ ಜೋಕೆ. ಬಾವ, ಆಡಿದ ಮಾತನ್ನು ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೆ? ಅದು ನಿನ್ನ ವಿಚಾರದಲ್ಲಿ ನಾನು ಸದಾ ಎಚ್ಚರವಾಗಿಯೇ ಇರುತ್ತೇನೆ. ಈ ನಿನ್ನ ತುಚ್ಛ
ತುಚ್ಛ ಮನೋಭಾವವನ್ನು ಬಿಡು. ಅಚ್ಚರಿಯಿಂದ ಉಚ್ಚರಿಸುವನು ಎಚ್ಚರ. ಇನ್ನು ನಿನ್ನ ಭೇಟಿ ರಣರಂಗದಲ್ಲಿ ಆಗ ತೋರುವಂತೆ ಈ ನಿನ್ನ ಭಕ್ತರ 7 ಕ್ಷೈಣಿ ಸೈನ್ಯದ ಬಲಾಬಲವನ್ನು. ನಡೆ ಕೃಷ್ಣ, ಸೈನ್ಯಕ್ಕೆ ಆಜ್ಞೆ ಮಾಡು. ಅದು ಮುಂದೆ ತಾನೇ ತಿಳಿಯುವುದು. ನಡೆ ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಮಾಡುವನು. ನಡೆ ಕೃಷ್ಣ, ಸೈನ್ಯಕ್ಕೆ ಆಜ್ಞೆ ಮಾಡು. ಈಗಲೀಗ ನನ್ನ ಪ್ರಯತ್ನ ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆ ಸರಿ. ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವಾದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಇನ್ನು ನನ್ನ ಈ ದ್ವಾರಕಯಾತ್ರೆಯು ಸಾರ್ಥಕವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಅರಳಿದ ಕಾಂತಿಯ ಕರುಣದಿ ಧರೆಗೆ, ಅರಳಿದ ಕಾಂತಿಯ ಕರುಣದಿ ಧರೆಗೆ, ಸಾರ್ಥಕವಾಯಿತು ಎನ್ನ ಮನೋರಥ. ಪರಮಾತ್ಮ, ಸಾರ್ಥಕವಾಯಿತು ಎನ್ನ ಮನೋರಥ. ಅಭಯವ ನೀಡಿದ ಎನ್ನುವಗೆ, ಅಭಯವ ನೀಡಿದ ಪಾಂಡವ ವಿಜಯ ನಂದ ವಿನೋದ. ಪರಮಾತ್ಮ, ಪಾಂಡವ ವಿಜಯ ನಂದ ವಿನೋದ, ಹಿಂದೆಮ್ಮ ಪಾಲಿಪ ದೇವನೆಂದೇ ನಿಂತಿದ. ವಾಸುದೇವ, ಹಿಂದೆಮ್ಮ ಪಾಲಿಪ ದೇವನೆಂದೇ ನಿಂತಿದ. ಧನ್ಯತೆಯಾಂತೆವು ಪುಣ್ಯೋದಯದಿ, ಕೃಷ್ಣ ಧನ್ಯತೆಯಾಂತೆವು ಪುಣ್ಯೋದಯದಿ. ಪರಮಾತ್ಮ, ಧನ್ಯತೆಯಾಂತೆವು ಪುಣ್ಯೋದಯದಿ. ರಾಧಾ ರಮಣ ಕೈವಶನಾದ, ರಾಧಾ ರಮಣನು ಕೈವಶನಾದ. ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ, ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ ಯದುಪತಿ. ಅರ್ಜುನ, 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 ಅರ್ಜುನ. ಪರಮಾತ್ಮ, ವಾಸುದೇವ. ಅರ್ಜುನ, ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಾಸ್ಥದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಾಡಿ ಬರೀಗೈಯಲ್ಲಿರುವ ನನ್ನನ್ನು ಕಟ್ಟಿಕೊಂಡು ಕೆಟ್ಟೆಯಲ್ಲೋ ಮರುಳೆ. ಮುಂದೆ ರಣದುರದಿಂದರಾಗಿ ಮೆರೆಯುವ ಬಲರಾಮ ಸಹಿತ ಅಕ್ಷೌಣಿ ಸೈನ್ಯ ಕೇಳದೆ, ಯುದ್ಧ ಹಿಮ್ಮುಖನು, ನಿರಸ್ತ್ರನು, ನಿರಾಯುಧನೂ ಆದ ನನ್ನನ್ನು ಕಟ್ಟಿಕೊಂಡು ಕೆಟ್ಟೆಯಲ್ಲೋ ಮರುಳೆ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದವನು ನೀನು. ನಿನ್ನನ್ನು ಹೊಂದಿದೆನು ದೇವ. ವಾಸುದೇವ, ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಗರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿರ್ಮಿಸು. ನಿನ್ನೀ ವರದಾಸ್ತವು ನನ್ನ ರಥಾಶ್ವಗಳ ರಜ್ಜುಗಳು ಹಿಡಿಯಲಿ. ಆಗ ನಾನು ನೋಡುವೆರು, ಶತ್ರುಗಳು ನೋಡುವರು, ಈ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಶ್ವತನನ್ನು ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅಂತೂ ನಿನ್ನ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಇರಲಿ,
ಭಕ್ತರ ಹೆಜ್ಜೆಯಂತೆ ನಡೆಯುವುದೇ ನನ್ನ ಮುಖ್ಯ ಕರ್ತವ್ಯ. ಅದು ಆಗಿರಲಿ, ನನ್ನನ್ನು ದೇವರು ದೇವರು ಎಂದು ಇಷ್ಟೊಂದು ಹೊಗಳ್ತಿರುವೆಯಲ್ಲ, ಅಂತಹ ದೈವತ್ವದ ಗುಣಗಳು ನನ್ನಲ್ಲೇನು ಕಂಡೆ ಪಾರ್ಥ? ಪರಮಾತ್ಮ, ನನ್ನನಿಂದಲೇ ಇಂತಹ ಇಂದ್ರಜಾಲ ಬೇಕೆ? ಮಾಧವ ನಿನ್ನಯ ದಯದಿ, ಈ ಮಾಧವ ನಿನ್ನಯ ದಯದಿ, ಒಂದುವೆ ನಾದಯವ ಭಯವಿಲ್ಲದೆ ಜಗದಿ, ಒಂದುವೆ ನಾದಯವ ಭಯವಿಲ್ಲದೆ ಜಗದಿ, ಮುರಹರಿ ನಿನ್ನಯ ಒಲುಮೆಯ ಬಲದಿ. ಪರಮಾತ್ಮ, ಅರ್ಜುನ, ಮುರಹರಿ ನಿನ್ನಯ ಒಲುಮೆಯ ಬಲದಿ, ಮಾಧವ ನಿನ್ನಯ ದಯದಿ, ಮಾಧವ ನಿನ್ನಯ ದಯದಿ. ಕಾತುರವೇ ತಗೋ ವಿಜಯ, ವಿಜಯ ಕಾತುರವೇ ತಗೋ ವಿಜಯ. ಕರಗಳು ಗಾಳಿವ ಕಿವಿಯು ಧ್ರುವದೆ, ಕರಗಳು ಗಾಳಿವ ಕಿವಿಯು ಧ್ರುವದೆ, ಎದೆಗಳದಿರು ಜೋಕೆ ಕಡುದೀರನೆ ನೆನೆಸೆ. ಎದೆಗೆಡದಿರು ಜೋಕೆ ಕಡುದೀರನೆ ನೆನೆಸೆ, ಕಾತುರವೇ ತಗೋ ವಿಜಯ, ಕಾತುರವೇ ತಗೋ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ, ಕೃಷ್ಣ. ಕೇಶವ, ಕೃಷ್ಣ. ವಿಜಯಕ್ಕೆ ಕಾರಣ ಕರ್ತನು ನೀನೇ. ಪರಮಾತ್ಮ, ವಿಜಯಕ್ಕೆ ಕಾರಣ ಕರ್ತನು ನೀನೇ, ವಿಜಯಕ್ಕೆ ಕಾರಣ ಕರ್ತನು ನೀನೇ. ವಾಸುದೇವ, ಅರ್ಜುನ, ವಿಜಯಕ್ಕೆ ಕಾರಣ ಕರ್ತನು ನೀನೆ, ಸಾಹಸ ನಿನ್ನದು ಸಾಧಿಸುವವ ನಾನು, ಸಾಹಸ ನಿನ್ನದು ಸಾಧಿಸುವವ ನಾನು, ಸಾಹಸ ನಿನ್ನದು ಸಾಧಿಸುವವ ನಾನು. ಮಾಧವ ನಿನ್ನಯ ದಯದಿ, ಈ ಮಾಧವ ನಿನ್ನಯ ದಯದಿ. ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ, ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ, ಅನವರತವು ನಿನ್ನ ಹಿಡಿದಲೆ ಪೂರೈವೆ. ಅರ್ಜುನ, ಅನವರತವು ನಿನ್ನ ಬಿಡಿದಲೆ ಪೋರೆವೆ, ಮನದನು ಮಾನವ. ವಿಜಯ, ವಿಜಯ, ವಿಜಯ. ವಿಜಯ. ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ, ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ, ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ,
ಶುಭ ಸಮಾಚಾರಗಳನ್ನು ಧರ್ಮಾದಿಗಳಿಗೆ ತಿಳಿಸು. ಪರಮಾತ್ಮ, ನಿನ್ನ ಅನುಗ್ರಹ ಪಡೆದು ನಾನಿಂದು ಧನ್ಯನಾದೆನು. ತಾಸ್ತು ಪಾರ್ಥ. ಧನ್ಯನ ಧನ್ಯನಾದೆನಾ ಅರಿಯೇ ಧನ್ಯನಾದೆನಾ. ಪರಮಾತ್ಮ, ಅರ್ಜುನ, ಧನ್ಯನಾದೆನಾ ಅರಿಯೇ ಧನ್ಯನಾದೆನಾ. ಮಾನ್ಯನಾದೆ ಎಂದು ತಮ್ಮ ತಪ ಬಲದಯ ಕಯಲಿ. ವಾಸುದೇವ, ಮಾನ್ಯನಾದೆ ಎಂದು ತಮ್ಮ ತಪ ಕರುಣೆಯ ಬಲದಿ ಧನ್ಯನಾದೆನಾ. ಅರ್ಜುನ, ಪರಿಪರಿಯ ಪರಿಭವದಿಂದ ದರೆಯೊಳು ನೊಂದೇವಯ್ಯನ. ಪರಿಹರಿಸಿ ಕಾಯೋ ಪ್ರಭುವೇ ಚರಣದಲ್ಲಿ ಶಿರವ ಇಡುವೆ. ಪರಮಾತ್ಮ, ಪರಿಹರಿಸಿ ಕಾಯೋ ಪ್ರಭುವೇ ಚರಣದಲ್ಲಿ ಶಿರವ ಇಡುವೆ. ಧನ್ಯನಾದೆನಾ ಅರಿಯೇ ಧನ್ಯನಾದೆನಾ. ವಾಸುದೇವ, ಅರ್ಜುನ, ಕದನದೊಳು ಕುರುಪತಿ ಜಯವ ಅದಗೆಡಿಸಿ ಗೆಲ್ಲುವ ತರುವ ನಾವು. ಪರಮಾತ್ಮ, ಅರ್ಜುನ, ಕದನದೊಳು ಕುರುಪತಿ ಜಯವ ಅದಗೆಡಿಸಿ ಗೆಲ್ಲುವ ತರುವ ನಾವು. ಮಾಧವನೆ ನಿಯಮಗೊಲಿದು ಸಾರಥಿಯ ಭಾರವ ವಹಿಸಿದೆಯ. ಪರಮಾತ್ಮ, ಅರ್ಜುನ, ಮಾಧವನೆ ನಿಯಮಗೊಲಿದು ಸಾರಥಿಯ ಭಾರವ ವಹಿಸಿದೆಯ. ಧನ್ಯನಾದೆನಾ ಅರಿಯೇ ಧನ್ಯನಾದೆನಾ. ಮಾನ್ಯನಾದೆ ಎಂದು ತಮ್ಮ ತಪ ಕರುಣೆಯ ಬಲದಿ. ಮಾನ್ಯನಾದೆ ಎಂದು ತಮ್ಮ ತಪ ಕರುಣೆಯ ಬಲದಿ. ಧನ್ಯನಾದೆನಾ ಧನ್ಯನಾದೆನಾ ಧನ್ಯನಾದೆನಾ. ಪರಮಾತ್ಮ, ಅರ್ಜುನ, ಇಲ್ಲಿ ನಡೆದ ಸಮಾಚಾರಗಳನ್ನು ಅಣ್ಣ ಭೀಮ ಧರ್ಮಾದಿಗಳು ತಿಳಿಸಲು ನನಗೆ ಅಪ್ಪಣೆ ಕೊಡುವೆಯಾ? ನಿನಗೆ ಮಂಗಳವಾಗಲಿ ಅರ್ಜುನ.